ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಬುಧವಾರ ಸ್ನೇಹಿತರೆ. ಹಬ್ಬಕ್ಕೆ ಇನ್ನು 2 ದಿನ ಇದೆ ಅಷ್ಟೇ. ಇವತ್ತು ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಒಬ್ಬರಂತೂ ನನಗೆ ಒಂದು ವಾರದ ಮುಂಚೆಯಿಂದನೂ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ತೋರಿಸಿ ಅಂದ್ಬಿಟ್ಟು ದಿನ ಕೇಳ್ತಾಯಿದ್ರು. ನಾನು ಹಬ್ಬಕ್ಕೆ ಪ್ರಿಪ್ರೇಷನ್ನು 2 or 3 ಡೇಸ್ ಮುಂಚೆ ಮಾಡ್ಕೊಳ್ತೀನಿ. ಸೊ ಒಂದು ವ್ಲಾಗ್ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಸೊ ಇವತ್ತು ಸೆಕೆಂಡ್ ಡೇ. ಇವತ್ತು ಏನೇನು ಮಾಡಬೇಕು ಅಂದ್ಬಿಟ್ಟು ಲೀಸ್ಟ್ ಮಾಡಬೇಕು. ಅದು ಫಸ್ಟ್ ಟಾಸ್ಕ್. ಸೆಕೆಂಡ್, ನಾನಿನ್ನು ಬ್ಲೌಸ್ ಹೊಲಿದೇ ಇಲ್ಲ. ನಿಮ್ಮಲ್ಲಿ ತುಂಬ ಜನ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರಿ. ಕೆಲವೊಬ್ಬರು ಅರ್ಥ ಆಗಲಿಲ್ಲ, ತಲೆಕೆಟ್ಟೋಯ್ತು ಅಂತಲೂ ಹೇಳಿದ್ರಿ. ಹೌದು. ಆ್ಯಂಡ್ ತುಂಬ ಜನ ನೀವು ಯಾವ ವಿಡಿಯೋನ ನೋಡಿಬಿಟ್ಟು ಫಾಲೋ ಮಾಡ್ತಾ ಇದ್ದೀರಾ ಅಂತಲೂ ಕೇಳಿದ್ರಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನೋಡಿ. ಅದು ನಿಮಗೆ ಒಂದು ವಿಡಿಯೋ ನೋಡಿದ್ರೆ ಸಾಕಾಗೋದಿಲ್ಲ. ಲಾರ್ಜ್ ಹೊಲಿಬೇಕಾದ್ರೆ ಲಾರ್ಜ್ ಸೈಜ್ದು ಯಾವ ಮೆಷರ್ಮೆಂಟು, ಮೀಡಿಯಮ್ ಸೈಜು, ಸ್ಮಾಲ್ ಸೈಜು ಎಲ್ಲನೂ ಕೂಡ ನೋಡಿದಾಗಲೇ ನಿಮಗೆ ಡಿಫ್ರೆನ್ಸ್ ಅರ್ಥ ಆಗೋದು. ನಾನು ನಿಮಗೆ ಡಿಫ್ರೆನ್ಸ್ ಯಾವುದೂ ಹೇಳಲಿಲ್ಲ, ಇದು ಇಷ್ಟು ಅಂದ್ಬಿಟ್ಟು. ಅದರಲ್ಲಿ ಕೆಲವೊಂದು ನಮ್ಮ ಬಾಡಿ ಮೆಷರ್ಮೆಂಟ್ದು ಇದ್ದರೆ, ಇನ್ನು ಕೆಲವೊಂದು ಈ ಬಾಡಿ ಮೆಷರ್ಮೆಂಟ್ಗೆ ಇಷ್ಟನ್ನು ಮಾಡಬೇಕು ಅಂತ ಇರುತ್ತೆ. ಸೊ ಅದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನನ್ನ ಈ ಡ್ರೆಸ್ ಹಾಕಿದ ತಕ್ಷಣ ನೆನಪು ಬಂತು. ಇದು ಡ್ರೆಸ್ ಫುಲ್ ತೋರಿಸಿ ಅಂದಿದ್ರಿ. ಇದು ಬಂದು ರೆಡಿ ಅಲ್ಲ, ಸ್ಟಿಚ್ಡ್ ಮಟೀರಿಯಲ್ ತೊಗೊಂಡು ಕಾಲರ್ ನೆಕ್ ಇದೆ, ಲೇಸ್ ಇದೆ, ಇಷ್ಟು ಎಂಬ್ರಾಯ್ಡ್ರಿ ಇರೋದು. ಕೆಳಗಡೆ ಈ ಥರ ಇದೆ. ಸೊ ಇಲ್ಲಿ ಸ್ಲೀವ್ಸ್ಗೂ ಕೆಳಗಡೆ ಈ ಥರ ಇದೆ. ಹಿಂದೆ ಕೂಡ ಎಂಬ್ರಾಯ್ಡ್ರಿ ಇದೆ. ಇದು ನಾನು ಸುಮಾರು ದಿನ ಆಯಿತು ತೊಗೊಂಡು ಹೊಲಿಸಿದ್ದು. ಇನ್ನು ಹಲವಾರು ಜನ ಕೇಳ್ತಾ ಇದ್ದಿದ್ದು ನನ್ನ ಲಿಪ್ ಶೇಡ್. ಈ ಲಿಪ್ ಶೇಡ್ ಬಂದು ವೆಟ್ ಆ್ಯಂಡ್ ವೈಲ್ಡ್ ಗಿವ್ ಮೀ ಮೋಚಾ. ವೆಟ್ ಆ್ಯಂಡ್ ವೈಲ್ಡ್ ಗಿವ್ ಮೀ ಮೋಚಾ ಅಂದ್ಬಿಟ್ಟು ನಿಮಗೆಲ್ಲ ವೆಬ್ಸೈಟಲ್ಲೂ ಸಿಗುತ್ತೆ ನೋಡಿ. ಪರ್ಪಲಲ್ಲೂ ಸಿಗುತ್ತೆ. ಪರ್ಪಲಲ್ಲಿ ನಾನು ಇದನ್ನು ತರಿಸಿರೋದು. ಓಕೆ, ಆಲ್ರೆಡಿ ಡ್ರೈ ಆಗ್ತಾಯಿದೆ. ಮರೂನ್ ಕಲರು, ನ್ಯೂಡ್ ಕಲರು ನನಗೆ ತುಂಬ ಇಷ್ಟ. ಈಗ ಬನ್ನಿ ಲೀಸ್ಟ್ ಮಾಡೋಣ. ನಾನೊಂದು ಕ್ಲಾಸ್ ಮುಗೀತು, ನಮ್ಮದು ಲೀಸ್ಟ್ ಮಾಡಿ ಮುಗೀತು. ಏನೇನಿದೆ ಗೊತ್ತಾ ಕೆಲಸ? ದೇವರ ಪಾತ್ರೆಗಳು, ಬೆಳ್ಳಿ ಪಾತ್ರೆ, ದೇವ್ರ ಮುಂದೆ ಇರುವಂಥ ಹಿತ್ತಾಳೆ ಪಾತ್ರೆ ಎಲ್ಲ ವಾಶ್ ಮಾಡಬೇಕು. ಟ್ರೇ, ಪ್ಲೇಟ್ಸ್ ಏನೇನು ಬೇಕೋ ಲಕ್ಷ್ಮಿ ಹಬ್ಬದ ದಿನ ಅದೆಲ್ಲನೂ ಕೂಡ ಒಂದು ಟಬ್ಬಲ್ಲಿ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಬಿಡಿ ಹೂವು ಇದೆ, ಅದನ್ನು ಕಟ್ಟಬೇಕು. ಪೂಜಾ ಸಾಮಗ್ರಿಗಳು ಅಂದರೆ ನಾವು ಅಭಿಷೇಕ ಮಾಡ್ತೀವಿ, ಅದಕ್ಕೆ ಏನೇನು ಬೇಕು. ಆ್ಯಂಡ್ ಡ್ರೈ ಫ್ರೂಟ್ಸ್ಗಳನ್ನ ನಾವು ನೈವೇದ್ಯಕ್ಕೆ ಇಡ್ತೀನಿ, ಅದೆಲ್ಲ ಏನೇನು ಬೇಕು. ಇನ್ನು ರಿಲೇಟೆಡ್ ಏನಾದರೂ ಇದ್ದರೆ ಅದನ್ನು ತೆಗೆದಿಟ್ಕೊಳ್ಬೇಕು. ಇಂಪಾರ್ಟೆಂಟು, ನಾನು ಈ ಸರಿ ಬೇಳೆ ಒಬ್ಬಟ್ಟು ಮಾಡೋಣ ಅಂತ ಇದ್ದೀನಿ. ಬೇಳೆ ಒಬ್ಬಟ್ಟಿಗೆ ಅವತ್ತಿನ ದಿನ ಮಾಡಿದ್ರೆ ಕಷ್ಟ ಆಗುತ್ತೆ, ಮೊದಲಿನ ದಿನವೇ ಫಿಲ್ಲಿಂಗ್ಸ್ನ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತಿಂಡಿಗೆ ಹಾಗೆ ಅಡುಗೆಗೆ ಏನೇನೆಲ್ಲ ತರಕಾರಿಗಳು ಬೇಕೋ ಅದನ್ನೆಲ್ಲನೂ ಕ್ಲೀನ್ ಮಾಡಿ ಒಂದು ಕಡೆ ಜೋಡಿಸಿಟ್ಕೊಳ್ಳೋಣ ಅಂತಿದ್ದೀನಿ. ಆ್ಯಂಡ್ ಫ್ರೂಟ್ಸ್, ನಮ್ಮಲ್ಲಿ ಕರೆದಿರೋಂಥ ತಿಂಡಿಗಳೇನು ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಮೊದಲಿಂದ ಏನು ಯಾರೂ ಮಾಡ್ತಾ ಇರಲಿಲ್ಲ. ಜಸ್ಟ್ ಫ್ರೂಟ್ಸ್ 5 ಥರದ್ದು, 7 ಥರದ್ದು ಅಥವಾ 9 ಥರದ್ದು. ಸೊ ಅದನ್ನೆಲ್ಲನೂ ತರಿಸ್ಬೇಕು. ತರಿಸಿ ಕ್ಲೀನ್ ಮಾಡಿ ವಾಶ್ ಮಾಡಿ ಒಂದು ಕಡೆ ಇಟ್ಕೊಳ್ಬೇಕು, ಡ್ರೈ ಮಾಡಿಬಿಟ್ಟು. ಆ್ಯಂಡ್ ಲಕ್ಷ್ಮಿಗೆ ಸೀರೆನ ಪ್ಲೀಟ್ಸ್ ಮಾಡಿ ಇಡಬೇಕು. ಆದರೆ ಉಡಿಸಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಳಶ ಮಾತ್ರ ಹಬ್ಬದ ದಿನ ಇಡೋಣ ಅಂತ, ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. ಡೈನಿಂಗ್ ಟೇಬಲ್ಲು, ನಮ್ಮ ಡೈನಿಂಗ್ ಟೇಬಲ್ ನೋಡಿರಿ, ಯಾವಾಗಲೂ ಸ್ಟಡಿ ಟೇಬಲ್ಲು ಹೆಂಗಿರುತ್ತೆ ಎಲ್ಲ ಕಡೆ ಎಲ್ಲನೂ ಇಲ್ಲೇ ಇಟ್ಟಿರ್ತೀವಿ. ಇದು ಬ್ಲೌಸ್ ನಾನು ಇವಾಗ ಕಟ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ನೋಡೋಣ. ನಿಂದೆ ನೋಡಲ್ಲ ಎಷ್ಟೊಂದಿದೆ. ನಾನು ಹೇಳೋ ತನಕ ಎತ್ತಲ್ಲ ಈ ಹುಡುಗಿ, ಎಲ್ಲ ಇಲ್ಲಿಲ್ಲೇ ಇರುತ್ತೆ. ನೋಡು, ನಿನ್ನ ಬ್ಯಾಡ್ಜು, ಕತ್ರಿ ತೊಗೊಂಡಿದ್ದು, ನೀನು ಮಾಡಿದ ಬ್ರೇಸ್ಲೆಟ್ ಎಲ್ಲನೂ ಇಲ್ಲೇ ಇದೆಯಪ್ಪ. ನಂದೇನೂ ಇಲ್ಲ ಅಂತ ಹೇಳ್ತಾಳೆ ಈ ಹುಡುಗಿ. ಇದು ನಾನು ಇವಾಗ ತೊಗೊಂಡಿರೋದು, ನಾನು ಇವಾಗ ಮಾಡಬೇಕು. ಬ್ಲೌಸ್ ಕಟ್ಟಿಂಗ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಲೈನ್ ಹಾಕ್ಬಿಟ್ಟು ಮಾಡು. ಸಾನು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಓಕೆನಾ? ಮತ್ತು ನನ್ನ ಸೀರೆ ನಾನು ಯಾವ್ದು ಉಟ್ಕೊಳ್ಬೇಕು, ಅದಕ್ಕೆ ಯಾವ ಜ್ಯುವೆಲ್ರಿ ಹಾಕಬೇಕು ಅನ್ನೋದನ್ನು ಕೂಡ ತೆಗೆದು ಇಟ್ಬಿಡೋಣ ಅಂತ ಅವತ್ತಿನ ದಿನ ಜಸ್ಟ್ ತೆಗೆದುಕೊಂಡು ಸುತ್ಕೊಳ್ಳೋದು ಅಷ್ಟೇ. ಸೊ ಇಷ್ಟೆಲ್ಲ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ಬ್ಲೌಸ್ ಸ್ಟಿಚ್ಚಿಂಗು. ಏನೂ ಆಗಲಿಲ್ಲ ಅಂದರೆ ಬೇರೆದೇ ಉಟ್ಕೊಳ್ಬೇಕು. ಸೊ ಇಷ್ಟೆಲ್ಲ ಲೀಸ್ಟ್ ಇದೆ ಸ್ನೇಹಿತರೆ. ಕೆಲವೊಂದು ಇಲ್ಲಿ ನಾನು ಲೀಸ್ಟ್ ಮಾಡಿದ್ದೀನಿ ಯಾವುದ್ಯಾವುದು ಶಾಪಿಂಗ್ ಮಾಡಬೇಕು ಅಂದ್ಬಿಟ್ಟು. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಮಾಡಬೇಕು. ಲೋಟಸ್ಸೇ ಬರ್ದಿಲ್ಲ, ಇಂಪಾರ್ಟೆಂಟು. ಲೋಟಸ್, ಹಾಗೆ ಮಲ್ಲಿಗೆ ಹೂವು ಒಂದು ಸುವಾಸನೆ ಭರಿತವಾದ ಹೂವು ಈಸ್ ಮಸ್ಟ್ ಲಕ್ಷ್ಮಿಗೆ. ಇಷ್ಟನ್ನು ತರಿಸ್ಬೇಕು ನಾನು.
ಆಯಿತಾ. ಲೀಸ್ಟು ಪ್ರಿಪ್ರೇಷನ್ ಇದನ್ನು ನಾನೀಗ ಇವತ್ತಿಗೆ ಮತ್ತು ನಾಳೆಗೆ ಡಿವೈಡ್ ಮಾಡ್ಕೊಳ್ತೀನಿ. ಇವತ್ತು ಏನೇನು ಮಾಡ್ಬೋದು ಅಂದರೆ ಬೆಳ್ಳಿ ಪಾತ್ರೆನೆಲ್ಲ ತೊಳೆದಿಡ್ಬೋದು, ಇನ್ನು ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು, ಹೂ ಕಟ್ಟಿಡ್ಬೋದು, ಪೂಜೆ ಸಾಮಗ್ರಿ ಎಲ್ಲ ನಾಳೆ ಮಾಡೋಣ ಅಂತ. ಪೂಜೆ ರಿಲೇಟೆಡ್ ಎಲ್ಲನೂ ಕೂಡ ನಾಳೆ ಮಡಿ ಅಂದರೆ ತಲೆ ಸ್ನಾನ ಮಾಡಿ ಎಲ್ಲ ಮಾಡಿಡ್ಬೋದು. ದೇವರ ಪಾತ್ರೆ ತೊಳೆದಿಟ್ರೆ ಹಬ್ಬದ ದಿನ ಸ್ವಲ್ಪ ಇನ್ನೊಂದು ಸಾರಿ ಜಸ್ಟ್ ನೀರಲ್ಲಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಅಂತ. ಸೊ ಅಷ್ಟೇ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು, ನಾನು ಹಬ್ಬದ ದಿನ ವೀಡಿಯೋ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ಅದ್ರ ಮುಂಚೆನೇ ಎಲ್ಲನೂ ಎಡಿಟ್ ಮಾಡಿ ಇಡಬೇಕು. ಸೊ ಅದ್ರ ಜೊತೆ ಇನ್ನೂ ಒಂದು ಕೆಲಸ ಇದೆ, ಇದೆಲ್ಲ ಮುಗಿಸ್ಕೊಂಡು ಅದಕ್ಕೆ ಹೋಗಬೇಕು. ಯಾವಾಗ ಆಗುತ್ತೋ ಇಲ್ವೋ, ಇವತ್ತೋ ನಾಳೆನೋ ಗೊತ್ತಿಲ್ಲ, ನೋಡೋಣ. ಸ್ಲೀವ್ಸ್ ಮೆಷರ್ಮೆಂಟು, ಸ್ಲೀವ್ಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಈಗ ಇದು ಒಂದು ಬಟ್ಟೆ, ಓಕೆ, ಇಲ್ಲಿ ಫೋಲ್ಡ್ ಮಾಡಿದ್ದೀನಿ ನಾನು, ಇಲ್ಲಿ ಸ್ಕೆಚ್ ಮಾಡಿಟ್ಟಿದ್ದೀನಿ. ಇದು ಫೋಲ್ಡೆಡ್ ಪಾರ್ಟ್, ಇದು ನಮ್ಮ ಆರ್ಮ್ ಹೋಲ್, ಇದು ಇಲ್ಲಿ ಓಪನಿಂಗ್, ಓಕೆನಾ. ಉದ್ದ ಎಷ್ಟು ಬೇಕೋ ಅಷ್ಟು ಉದ್ದ ತೊಗೊಂಡಿದ್ದೀನಿ, 10.5 ಇಂಚು ಪ್ಲಸ್ 1 ಇಂಚು ಎಕ್ಸ್ಟ್ರಾ. ಸೊ ಇದು ಅಗಲ ನನಗೆ 10 ಬೇಕು. ಸೊ 10.5 ಅಥವಾ 10.25 ತೊಗೊಳ್ಬೋದು, ಸ್ವಲ್ಪ ಲೂಸ್ ಇರಲಿ ಅಂದ್ಬಿಟ್ಟು. ಆ್ಯಂಡ್ ಇದು ಮಾರ್ಜಿನ್ ಎಕ್ಸ್ಟ್ರಾ, ಒಳಗಡೆ ಬಟ್ಟೆ ಬಿಟ್ಟಿರ್ತಾರಲ್ವ ಅದು. ಆ್ಯಂಡ್ ಇದು ಮೆಜರ್ಮೆಂಟ್ ಹೇಗೆ ಬಂತು ಇದು ಅಂತ ಹೇಳಿದ್ರೆ, ಇದು ಆರ್ಮ್ ರೌಂಡ್ ಅಂತ ಹೇಳ್ತಾರೆ. ಆರ್ಮ್ ರೌಂಡ್ ಅಂದರೆ ನಮ್ಮ ಕಂಕ್ಳು ಕೆಳಗಡೆಯಿಂದ ಈ ಥರ ರೌಂಡಾಗಿ ತೊಗೊಂಡು ಹೈ ಪಾಯಿಂಟು ಎಲ್ಲಿ ನಮ್ಮ ಬೈಸೆಪ್ಸ್ ಇದೆ ಅಲ್ವಾ, ಅಲ್ಲಿ ನಾವು ಈ ಥರ ಮೆಜರ್ ಮಾಡ್ಕೊಳ್ಬೇಕು. ಈ ಥರ ಮೆಜರ್ ಮಾಡಿಕೊಂಡಾಗ ಎಷ್ಟು ಬರುತ್ತಲ್ವಾ, ಇದು ನಮ್ಮ ಆರ್ಮ್ ರೌಂಡು. ಸೊ ಇದು 13.5 ಬರುತ್ತೆ. 13.5 ನಾವು ಅರ್ಧನ ಮೆಷರ್ ಮಾಡ್ಕೊಳ್ಬೇಕು, ವಿಚ್ ಕಮ್ಸ್ ಟು 6.34. ಆ ಆರ್ಮ್ ರೌಂಡು 6.34 ನಾವು ಇಲ್ಲಿಗೆ ಮೆಷರ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿಂದ ನಾನು ಇನ್ನು 1 ಇಂಚು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಅಂದರೆ ನಾವು ಮಾರ್ಜಿನ್ ಅಂತ ಬಿಟ್ಟಿದ್ದೀವಲ್ವ ಇಲ್ಲಿ, ಇದೇ ಥರ ಇಲ್ಲೂ ಎಕ್ಸ್ಟ್ರಾ ಬಿಡಬೇಕು. ಸೊ ನಾನು ಇದನ್ನು ಸ್ಟ್ರೇಟ್ ಎಳ್ಕೊಂಡಿದ್ದೀನಿ ಒಂದು ಲೈನ್. ನೆಕ್ಸ್ಟ್ ಈ ಲೈನ್ ಹೇಗೆ ಬಂತು ಅಂದರೆ, ನಮ್ಮ ಬೈಸಿಪ್ಸ್ ನಾನು ಏನು ಲೆಕ್ಕ ಹಾಕ್ತೆ ಅಲ್ವಾ, ಇದು ಬೈಸಿಪ್ಸ್ ಇರುತ್ತೆ, ಅದ್ರ ಕೆಳಗಡೆ ನಮ್ಮ ಆರ್ಮ್ ಕಂಟಿನ್ಯೂ ಆಗುತ್ತಲ್ವಾ, ಇದು 4 ಇಂಚ್ ತೊಗೊಂಡಿದ್ದೀನಿ. ಲಾರ್ಜ್ ಸೈಜ್ ಅವ್ರಿಗೆ 4 ಇಂಚು, ಅದಕ್ಕಿಂತ ಕಡಿಮೆ ಇರೋರಿಗೆ 1/2 ಇಂಚ್ ಕಡಿಮೆ ಆಗುತ್ತೆ. ಸೊ ಈ 4 ಇಂಚನ್ನ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇದನ್ನು ನಾನು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿದ್ದೀನಿ. ಇದಾದಮೇಲೆ ಇದರ ಮಿಡ್ ಪಾಯಿಂಟನ್ನು ತೊಗೊಂಡಿದ್ದೀನಿ, ಇದರ 2ರ ಮಿಡ್ ಪಾಯಿಂಟ್. ಇಲ್ಲಿ ನಾವು ಶೇಪ್ ಕೊಡಬೇಕು. ಹೇಗೆ ಅಂದರೆ, ಇಲ್ಲಿ ರೌಂಡ್ ಬರುತ್ತೆ ಈ ಥರ ಈ ಮಿಡ್ ಪಾಯಿಂಟ್ಗೆ, ಆಮೇಲೆ ಇಲ್ಲಿಂದ ಕೆಳಗಡೆ ರೌಂಡ್ ಬರುತ್ತೆ. ಓಕೆನಾ ಸ್ನೇಹಿತರೆ, ಇದು ನಮ್ಮ ಫ್ರಂಟ್ ಆರ್ಮ್ ಹೋಲೊಂದು ಶೇಪ್. ಬ್ಯಾಕ್ ಸೈಡ್ ಆರ್ಮ್ ಹೋಲ್ಗೆ ಇಷ್ಟೊಂದು ಶೇಪ್ ಬರಬಾರ್ದು, ಅದಕ್ಕೆ ನಾವು 1/2 ಇಂಚ್ ಆ ಕಡೆ ಈ ಮಿಡ್ ಪಾಯಿಂಟಿಂದ 1/2 ಇಂಚ್ ಇಲ್ಲಿಗೆ ತಗೊಂಡು ಇದನ್ನು ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ನಾವು ಇದಕ್ಕೆ ಶೇಪ್ ಕೊಡಬೇಕು. ಸೊ ಇದು ಹಿಂದೆಗಡೆಗೆ, ಇದು ಮುಂದಗಡೆಗೆ. ನಾನು ಇದನ್ನೀಗ ಕಟ್ ಮಾಡ್ಕೊಳ್ತೀನಿ. ಇದು ನೋಡಿ, ಈಗ ನಾನು ಇಲ್ಲಿ ಮೆಜರ್ಮೆಂಟ್ ಬರೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ಗೆ. ಇದು ಈಗ ಸ್ಲೀವ್ಸ್, ಒಂದು ರೈಟ್ ಸೈಡ್ದು ಸ್ಲೀವ್ಸ್ ರೆಡಿ ಆಗಿದೆ. ನಾನು ಲೆಫ್ಟ್ ಸೈಡ್ದು ಇದೇ ಥರದ್ದು ಬಟ್ಟೆ ಮೇಲಿಟ್ಟು ಕಟ್ ಮಾಡ್ಕೊಳ್ಬೇಕು. ಇದು ಮುಂದಗಡೆ ಶೇಪ್ ಬಂದಿದೆ, ಇದು ಹಿಂದಗಡೆದಕ್ಕೆ. ಇವತ್ತು ನನ್ನ ವಾಯ್ಸ್ಗಿಂತ ಜಾಸ್ತಿ ಸೌಂಡ್ ಪೊಲ್ಯೂಷನ್ ಆಗ್ತಾಯಿದೆ ನಮ್ಮ ಫ್ಲೋರಲ್ಲೇ ಅನಿಸುತ್ತೆ. ಒಬ್ಬರು ಬಾಗಿಲುಗಳನ್ನ, ಅಯ್ಯೋ ಏನು ಒಳಗೆ ಹೆಂಗೆ ಇರಿಟೇಟ್ ಆಗ್ತಿದೆ ಗೊತ್ತಾ, ಒಂಥರ ಸೌಂಡು. ಅಪಾರ್ಟ್ಮೆಂಟಲ್ಲಿ ಇರೋ ಬಾಗಿಲುಗಳೆಲ್ಲನೂ ಹಾಳಾಗ್ತಾ ಇದೆ ಅಂದ್ಬಿಟ್ಟು ತೆಗೆಸ್ಬಿಟ್ಟು ಏನೇನೋ ರಿಪೇರ್ ಮಾಡಿಸ್ತಾ ಇದ್ದಾರೆ. ನಮ್ಮ ಪುಣ್ಯಕ್ಕೆ ನಾವು ಈ ಮನೆಗೆ ಬರಬೇಕಾದ್ರೇ ಈ ಬಾಗಿಲುಗಳನ್ನೆಲ್ಲನೂ ಕೂಡ ರಿಪೇರ್ ಮಾಡಿಸಿದ್ವಿ. ಅಂದರೆ ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡಿಸಿದ್ವಿ. ಅವರು ಬಿಲ್ಡರ್ ಕೊಟ್ಟಂಗೆ ಈಸ್ಕೊಂಡಿದ್ರು, ಅದು ಈಗ ಹಾಳಾಗ್ಬಿಟ್ಟು ಎಲ್ಲ ಚೇಂಜ್ ಮಾಡಿಸ್ತಾ ಇದ್ದಾರೆ. ಅಪ್ಪ, 1 ಸೆಕೆಂಡ್ ಸ್ಟಾಪ್ ಮಾಡ್ತಿದ್ದಾರೆ ಅಷ್ಟೇ, ಹೆಂಗೆ ಸೌಂಡ್ ಕೊಡ್ತಾ ಇದ್ದಾರೆ ಅಂತೀರಾ. ಒಂಥರ ಹಲ್ಲು ಇಲ್ಲಿ ಮ್ಯಾಂಗೋ ತಿಂದಾಗ ಎಸ್ಪೆಷಲಿ ಇಲ್ಲಿ ಕರ 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 ಅನ್ನುತ್ತೆ ಹಲ್ಲು, ಆ ಥರ ಸೌಂಡ್ ಅನ್ನಿಸ್ತಾ ಇದೆ ನನಗಿದು. ಓಕೆ, ಈಗ ನಾವು ರೆಡಿಯಾಗಿದ್ದೀವಿ ಆಚೆ ಹೋಗೋದಕ್ಕೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೋಗಬೇಕಾದ್ರೆ ತೋರಿಸ್ತೀನಿ, ಅಲ್ಲಿಗೆ ಹೋದ ಮೇಲೆ ತೋರಿಸ್ತೀನಿ. ಹೋಗು, ಲಿಪ್ ಬಾಮ್ ಹಚ್ಕೋಗು, ನಿನ್ನ ಲಿಪ್ಸ್ಟಿಕ್ ಹಚ್ಕೋಗು.
ಸಾನುಗೆ ಲಿಪ್ಸ್ಟಿಕ್ಕು ಲಿಪ್ ಬಾಮು ಎಲ್ಲ ಒಂದೇ, ಯಾಕಂದರೆ ಅದು ಟಿಂಟೆಡ್. ಬಟ್ ಅವಳು ಅದನ್ನು ಏನಂತಾಳೆ, ಲಿಪ್ಸ್ಟಿಕ್ ಅಂತ ಹೇಳ್ತಾಳೆ. ಈಗ ಟೈಮ್ ನೋಡಿ ಸ್ನೇಹಿತರೆ, ಸಂಜೆ ಆಗ್ತಾಯಿದೆ, ಸಂಜೆ ಹೊರಡ್ತಾ ಇದ್ದೀವಿ. ನಮ್ಮ ರಾಜೇಶ್ ಅವ್ರು ನೋಡ್ರಿ ಯಾವ ಖುಷಿಗೆ. ಅವ್ರು ನಾನು ಈ ಟಿ ಶರ್ಟ್ ತೊಗೊಂಡಾಗ ಏನಂದಿದೆ, ಇವರು ಬೇಡ ಅಫಿಷಿಯಲಾಗಿ ಕಾಣಲ್ಲ ಅಂತ. ನಾನೇನಂದಿದೆ ಆಗ, ಹೊರಗಡೆ ಸುತ್ತಾಡೋಕೆ ಹೋಗ್ತೀವಲ್ಲ, ಹಾಲಿಡೇ ಸ್ಪೆಷಲ್ ಅಂದ್ಬಿಟ್ಟು ಇದನ್ನ ತೊಗೊಂಡಿದ್ದು. ಇವತ್ತು ಯಾವ ಖುಷಿಗೆ ಹೋಗ್ತಿದ್ದೀರಾ, ಹಾಕ್ಕೊಂಡಿದ್ದೀರಾ? ಒಳ್ಳೆ ಬಟ್ಟೆಗಳು ಹಾಕೊಂಡಿರ್ಲಿಲ್ವಲ್ಲ ನಾನು ಖುಷಿಗೆ, ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ ಹಾಕೊಂಡು ಹೋಗೋಣ ಅಂತಷ್ಟೇ. 3ನೇ ಅಲೆ ಬೇರೆ ಬರ್ತಾ ಇದೆ, ಅದು ಲಾಕ್ಡೌನ್ ಆಗಿ ಮುಂಚೆ ಹೋಗಿ ಓಡಾಡ್ಬಿಟ್ಟು ಬಂದ್ಬಿಡೋದು. ಹೊಸ ಬಟ್ಟೆ ಹಾಕೊಂಡು ಖುಷಿ ಪಡೋಣ ಅಂತ. ನೋಡಿ ಬಾಗ್ಲು ರಿಪೇರ್. ಅಯ್ಯೋ ಮಾಸ್ಕ್ ಹಾಕೊಂಡಿಲ್ಲ. ಅಯ್ಯಯ್ಯ ಹೋಗ್ರಿ ಬೇಗ ಕೊಡು ಸ್ವಲ್ಪ. ಡೈಲಿ ಯೂಸ್ ಇರುತ್ತೆ. ಇದೆಯಾ 8 ವರ್ಷಕ್ಕೆ ಎಷ್ಟದ? ಪಿಂಕ್ ತೋರ್ಸು. ಅದಲ್ಲ ಎಷ್ಟು ಸರ್? ಇದು ಗುಡ್ಡೆ ಹಾಕ್ಬಿಟ್ರೆ ನಾವು ಏನು ಎಷ್ಟಿದೆ? 50 ರೂಪಾಯಿಗೆ 3 ಜೊತೆ ವಾಲೆ, 50ಗೆ 3 ಪೇರ್ ಡೈಲಿ ವೇರ್. ಇಡೀ ಜಾಯ್ಸ್ 100 ರೂಪಾಯಿಗೆ ಹಚ್ಚಿ ನೋಡಿ. ಲಾಸ್ಟ್ ಟೈಮ್ ಅಲ್ಲಿ ಗೊತ್ತಿದ್ರಲ್ಲ. Lakshmi pendant. Both the necklace type. Short long, medium length. Antique wear temple designs are. ನಿಮ್ಮೆಲ್ಲರಿಗೂ ಗೊತ್ತಾಗಿರಬೇಕು ಈಗ ಎಲ್ಲಿ ಬಂದಿದ್ದೀನಿ ಅಂದ್ಬಿಟ್ಟು. ಮಲ್ಲೇಶ್ವರಮಲ್ಲಿ ತುಂಬ ಜ್ಯುವೆಲ್ರಿ ಅಂಗಡೀಸ್ ಇದೆ, ಅಲ್ಲಿಗೆ ಬಂದಿದ್ದೀನಿ. ಮೊದಲನೇ ಅಂಗಡಿಯಿಂದ ನಾನು ಮತ್ತೆ 2 ಅಂಗಡಿಗೆ ಹೋಗಿದ್ದೆ. ಅಲ್ಲಿ ಆದಮೇಲೆ ನಾನೀಗ 3rd ಅಂಗಡಿಗೆ ಬಂದಿದ್ದೀನಿ. ಇದು ನಾನು ಫಸ್ಟ್ ಟೈಮಲ್ಲ ಬಂದಿರೋದು, ಇದ್ರ ಮುಂಚೆ 2 ಟೈಮ್ಸ್ ಕೂಡ ಬಂದಿದ್ದೀನಿ. ಸೊ ಆವಾಗ ತೆಗೆದುಕೊಂಡಿದ್ದ ಪಿಕ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ಒಂದೇ ಅಂಗಡಿಯಲ್ಲಿ ನನಗೆ ಫೋಟೋಸ್ ತೆಗೆದುಕೊಳ್ಳೋದಕ್ಕೆ ಪರ್ಮಿಷನ್ ಸಿಕ್ಕಿದ್ದು, ಬೇರೆ ಎಲ್ಲೂ ನಿಮಗೆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಮಾಡೋಕ್ಕೆ ಬಿಡೋದಿಲ್ಲ. ಇದು ನಾನು ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಇದ್ದೆ, ಆದರೆ ಯಾವಾಗಲೂ ಒಂದು ಸಾರಿ ತೊಗೊಳ್ಳೋ ಬದಲು ಇವಾಗ ಒಂದು ಒಳ್ಳೆ ಒಕೇಶನ್ ಇದೆ, ಹಬ್ಬಕ್ಕೆ ಒಂದು ಶಾಪಿಂಗ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಈ ಸಾರಿ ಹಬ್ಬಕ್ಕೆ ಭರ್ಜರಿ ಶಾಪಿಂಗೇ ಆಯಿತು. ಸೊ ಈ ಫೋಟೋಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಹೇಳಿ, ನಾನು ಯಾವ್ದು ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿರಿ. ಬಟ್ ಇವತ್ತು ನಾನು ತೋರಿಸೋದಿಲ್ಲ, ಹೇಗಿದ್ದರೂ ಹಬ್ಬ ಹತ್ತಿರ ಬರ್ತಾಯಿದೆ ಅಲ್ವಾ. ಸೊ ಲಕ್ಷ್ಮಿಗೆ ಹಾಕಿಬಿಟ್ಟು ನಿಮಗೆ ಡೈರೆಕ್ಟಾಗಿ ಶೇರ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಇವತ್ತಿನ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮಗೆ ಯಾವ್ದು ಇಷ್ಟ ಆಯಿತು, ನಾನು ಯಾವ್ದು ತೊಗೊಂಡಿರ್ಬೋದು ಕಮೆಂಟ್ ಮಾಡಿ ತಿಳಿಸಿ.